ಹಣಕಾಸು ವರ್ಷ ಈ ಹೊಸ ಹಣಕಾಸು ವರ್ಷಕ್ಕೆ ಜನಸಾಮಾನ್ಯರಿಗೆ ಬೆಲೆ ಏರಿಕೆಯ ಶಾಕ್ ತಟ್ಟಿದೆ. ಇವತ್ತಿನಿಂದ ಬದಲಾವಣೆಯ ಬಿರುಗಾಳಿ ಜೊತೆಗೆ ಬೆಲೆ ಏರಿಕೆಯ ಬರೆ ಜನಸಾಮಾನ್ಯರ ಮೇಲೆ ಜೇಬಿಗೆ ಕತ್ತರಿ ಬಿದ್ದಿದೆ. ಇವತ್ತಿನಿಂದ ದುಬಾರಿ ದುನಿಯಾ. ಏನೇನ್ ದುಬಾರಿ ಆಗ್ತಾ ಇದೆ ಹೊಸ ಹಣಕಾಸು ವರ್ಷದಲ್ಲಿ? ವಿದ್ಯುತ್ತಿನ ದರ, ನೀರಿನ ದರ, ಟೋಲ್ ಸುಂಕದಲ್ಲೂ ಹೆಚ್ಚಳ ಆಗಿದೆ. ಗೃಹ ಬಳಕೆ ವಿದ್ಯುತ್ 45 ಪೈಸೆ ಜಾಸ್ತಿ ಆಗಿದೆ. ಕಮರ್ಷಿಯಲ್ ವಿದ್ಯುತ್ 95 ಪೈಸೆ ಏರಿಕೆ ಆಗಿದೆ. ಟೋಲ್ ದರ 3% 5% ಹೆಚ್ಚಳ ಆಗಿದೆ. ನೀರು 3% ಹೆಚ್ಚಾಗಿದೆ. ಎಟಿಎಂ ನಗದು ವಿಡ್ರಾಗೆ ಬ್ಯಾಂಕ್ಗಳು ಹೆಚ್ಚುವರಿ ಚಾರ್ಜ್ ಮಾಡ್ತಾ ಇದೆ. ಆನ್ಲೈನ್ ವಹಿವಾಟಿಗೆ ಇನ್ನು ಮುಂದೆ SMS OTP ಇಲ್ಲ. ಕಪ್ಪು ಹಣದ ವಹಿವಾಟಿಗೆ ಬ್ರೇಕ್ ಹಾಕೋದಕ್ಕೆ ನಗದು ವ್ಯವಹಾರಕ್ಕೆ ಬ್ರೇಕ್ ಹಾಕಿದೆ. ವಿದ್ಯುತ್ ದರ, ನೀರಿನ ದರ, ಟೋಲ್ ದರ ಹೆಚ್ಚಾಗಿದೆ. ಅದರ ಜೊತೆಗೆ ಮತ್ತೊಂದಷ್ಟು ಬೆಲೆ ಏರಿಕೆಯ ಶಾಕ್ ಅನ್ನ ಜನಸಾಮಾನ್ಯರು ಅನುಭವಿಸುವಂತಾಗಿದೆ. ಹೊಸ ಹಣಕಾಸು ವರ್ಷ ಜನಸಾಮಾನ್ಯರಿಗೆ ಶಾಕ್ ಕೊಟ್ಟಿದೆ. ಇದು 3% 5% ಟೋಲ್ನಲ್ಲಿ ಹೆಚ್ಚಳ ಆಗಿದೆ. ಇವತ್ತಿನಿಂದ ಹೊಸ ಆದಾಯ ತೆರಿಗೆ ಮತ್ತು ಕಾರ್ಮಿಕ ಕಾನೂನುಗಳು ಜಾರಿಗೆ ಬರುತ್ತೆ. ಟೋಲ್ ಬೂತ್ಗಳಲ್ಲಿ ಡಿಜಿಟಲ್ ಪೇಮೆಂಟ್, ನಗದು ಪಾವತಿಗೆ ಅವಕಾಶ ಇಲ್ಲ. ಕ್ಯಾಶ್ ವ್ಯವಹಾರ ಇಲ್ಲವೇ ಇಲ್ಲ. ಡಿಜಿಟಲ್ ಪೇಮೆಂಟ್, ಸುರಕ್ಷಿತ ಪಾವತಿಗಾಗಿ ಡೈನಾಮಿಕ್ 2 ಫ್ಯಾಕ್ಟರ್ ದೃಢೀಕರಣ, ಆನ್ಲೈನ್ ಪಾವತಿ, 7 ಹೊಸ ನಿಯಮಗಳು ಜಾರಿಗೆ ಬರ್ತಾ ಇದೆ. SMS ಮೂಲಕ OTP ನಿಷೇಧ ಇದೆ. ಬ್ಯಾಂಕಿಂಗ್ ಆಪ್ನಲ್ಲೇ OTP ಲಭ್ಯ ಇರುತ್ತೆ. ಆನ್ಲೈನ್ ಪಾವತಿಯ ಸ್ಕ್ರೀನ್ ಶಾಟ್ ಮತ್ತು ಸ್ಕ್ರೀನ್ ರೆಕಾರ್ಡಿಂಗ್ ನಿಷೇಧ ಇದೆ. ಬದಲಾವಣೆಯ ಬಿರುಗಾಳಿ ಇವತ್ತಿನಿಂದ, ಜೊತೆಗೆ ಬೆಲೆ ಏರಿಕೆಯ ಶಾಕ್ ಜನಸಾಮಾನ್ಯರಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.